ಮಾನ್ಯ ಸಭಾಪತಿಗಳೇ, ಈಗ ನಮಗೆಲ್ಲ ಗೊತ್ತಿದೆ, ಈ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇರುವಂಥದ್ದು ಅದು ಒಂದು ರೀತಿ ಸಾಮಾಜಿಕ ಪಿಡುಗು ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭ್ರೂಣ ಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಒತ್ತಾಯಪೂರ್ವಕವಾಗಿ ಮಾಡ್ಕೊಳ್ತಾ ಇಲ್ಲ. ಸ್ವಯಂ ಪ್ರೇರಣೆಯಿಂದನೇ ಅವರೇ ಹೋಗಿ ಆ ಒಂದು ನಮಗೆ ಹೆಣ್ಣು ಮಗು ಬೇಡ ಅಂತ ಹೇಳಿ ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದು. ಈ ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಇದು ಅವಲಂಬಿತ ಆಗ್ತಾ ಇದೆ. ಸೆಕ್ಸ್ ಡಿಟರ್ಮಿನೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದು ಸುಮಾರು 12 ವಾರದ ನಂತರ ಸೆಕ್ಸ್ ಡಿಟರ್ಮಿನೇಷನ್ ಆಗ್ತದೆ. ಆದ ನಂತರ ಅವರು ಹೆಣ್ಣು ಅಂತ ಗೊತ್ತಾದಾಗ ಅದು ಮಾಡ್ಕೋಬಾರ್ದು, ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಳ್ಳೇಬಾರ್ದು. ಆ್ಯಕ್ಚುಲಿ ಅದು ಕಾನೂನು ಬಾಹಿರಾಗಿದೆ. ಆದ್ದರಿಂದ ಇವರು ಹೇಗಾದರೂ ಮಾಡಿ ದಾರಿ ಹುಡುಕಿ ಇವತ್ತೇನಾಗಿದೆ ಸಮಸ್ಯೆಗಳು, ಟೆಕ್ನಾಲಜಿ ಕೂಡ ಬೆಳೀತಾ ಇದೆ ಮನೆ ಸಭಾಪತಿಗಳೇ. ಈ ಅಲ್ಟ್ರಾಸೌಂಡ್ ಪೋರ್ಟಬಲ್ ಮೆಷಿನ್ಸ್ ಬಂದಿದೆ. ಈಗ ಈ ಪೋರ್ಟಬಲ್ ಮೆಷಿನ್ಸ್ ಬಗ್ಗೆಯೂ ಕೂಡ ನಾವು ಕೇಂದ್ರದ ಗಮನ ಕೂಡ ತರ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇದರಿಂದ ಸುಲಭವಾಗಿ ಅವರು ಈ ಮೆಷಿನನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಸ್ಕ್ಯಾನ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ಮತ್ತು ಅದು ಒಂದು ಸಮಸ್ಯೆ ಆಗಿದೆ ಮನೆ ಸಭಾಪತಿಗಳೇ. ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದು ಕಾನೂನು ಅಡಿಯಲ್ಲಿ. ಅದಕ್ಕೆ ನಾವು ಕೇಂದ್ರದವ್ರ ಜೊತೆಯೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಹೇಗೆ ಅದನ್ನು ಕಂಟ್ರೋಲ್ ತರ್ಬೋದು ಅಂತ. ಪರೀಕ್ಷೆಗಳು ಮಾಡಿದ್ದು ಈ ವರ್ಷ ಈಗಾಗಲೇ ನಾವು 14,000 ಪರೀಕ್ಷೆಗಳು ಮಾಡಿಸಿದ್ದೇವೆ, ಹೆಚ್ಚು ಮಾಡಿದ್ದೇವೆ. ಮತ್ತು ಇದು 100% ಟ್ರೀಟೇಬಲ್ಲು. ಅದಕ್ಕೆ ಏನು ಔಷಧಿಗಳು ಬೇಕಾಗಿದೆ ಅದೆಲ್ಲವೂ ಕೂಡ ಒದಗಿಸ್ಕೊಟ್ಟಿದ್ದೇವೆ. ಯಾವುದೂ ಇದರಿಂದ ಮರಣ ಆಗ್ತಕ್ಕಂಥ ಒಂದು ಕೂಡ ಸಂದರ್ಭ ಬಂದಿಲ್ಲ. ಮತ್ತು ಎಲ್ಲರಿಗೂ ಕೂಡ ಗುಣಪಡಿಸುವಂಥ ಕೆಲಸ ಖಂಡಿತ ಆಗಿದೆ. ಔಷಧಿಗಳು ಕೂಡ ಕೊಟ್ಟಿದ್ದೇವೆ, ಟೆಸ್ಟಿಂಗ್ ಕಿಟ್ಸು ಕೂಡ ಕೊಟ್ಟಿದ್ದೇವೆ. ಮತ್ತು ಕಳೆದ ವರ್ಷ ನಮ್ಮ ಮಂಗಳೂರಿನಲ್ಲೇ ಇದಕ್ಕೋಸ್ಕರನೇ ಒಂದು ಲ್ಯಾಬ್ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಆದ್ದರಿಂದ ಇದಕ್ಕೆ ಪ್ರಾದೇಶಿಕ ಲೆಪ್ಟೋಸ್ಪೈರ ಪ್ರಯೋಗಾಲಯ ಅದನ್ನು ಕೂಡ ನಾವು ಹಿಂದೆ ಮಂಗಳೂರಿನಲ್ಲೇ ಈಗ ಸ್ಥಾಪನೆ ಆಗಿದೆ. ಅದರಿಂದ ಸುಲಭವಾಗಿ ನಮಗೆ ಟೆಸ್ಟ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಆ ಕಾರಣದಿಂದ ಇದನ್ನು ನಿಯಂತ್ರಣ ಮಾಡುವಂಥದ್ದು, ಗುಣಪಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಮಾನ್ಯ ಸಭಾಪತಿ. ನಾನು ಹೆಸರು ಹೇಳಬಾರ್ದು, ಬಟ್ ಆದರೂ ಕೂಡ ಅದು ಮಾಧ್ಯಮದಲ್ಲೆಲ್ಲ ತಮಗೆ 1 ವರ್ಷದ ಮುಂಚೆ ಬಂದಾಗ ಅಧಿಕಾರಿಗಳನ್ನೆಲ್ಲ ಕಳಿಸಿ ನಾವೆಲ್ಲ ಚೆಕ್ ಮಾಡಿದಾಗ ಅವ್ರ ಪಾಡಿಗೆ ಅವರು ಕರೆಕ್ಟಾಗಿ ಅದನ್ನೆಲ್ಲ ನಡೆಸ್ತಾ ಇದ್ರು. ಏನಾಗ್ತದೆ, ಹೊರಗಡೆಗೆ ಯಾರಾದರೂ ಬೇರೆ ಒಂದು ವಿಚಾರಕ್ಕೆ ಬಂದಾಗ ಈ ಥರ ಆನ್ಗೋಯಿಂಗಾಗಿ ನಡೀತಾ ಇರ್ತದೆ. ಅದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಇವೆರಡಿದೆ. ಮತ್ತೆ ಏನಾದರೂ ಇನ್ನೂ ಕೂಡ ಸೀರಿಯಸ್ ಆಗಿ ನಾವು ಚೆಕ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಮಾಡಬೇಕಂತ ಹೇಳಿದರೆ, ಮತ್ತು ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವ್ದಾದ್ರು ಒಂದು ಕಂಪ್ಲೇಂಟ್ ಬಂದಾಗಲೂ ಕೂಡ ಅದನ್ನು ಹಗುರವಾಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಭಾಷೆಯನ್ನು ಕಾಪಾಡ್ತಕ್ಕಂಥದ್ದು ಶಾಲೆ ಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನು 100 ನಾವು ಮಾಡ್ತೀವಿ. ಯಾವುದಾದ್ರೂ ಆ ಥರ ಇದ್ದರೂ ಕೂಡ ನಮಗೆ ಹೇಳಿ ನಾವು ಅದನ್ನು ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಯಾಕೆಂದರೆ ಉದಾಹರಣೆ ಒಂದು ಶಾಲೆದು ಯಾಕೆಂದರೆ ಬರ್ತಾ ಇರುತ್ತೆ ಆನ್ಗೋಯಿಂಗಾಗಿ. ಮಾನ್ಯ ಸದಸ್ಯರಲ್ಲೂ ಕೂಡ ಮನವಿ ಮಾಡ್ತೀನಿ, ಯಾಕೆಂದರೆ ಹೇಳ್ತಾ ಇರ್ತಾರೆ ಅದು ದ್ವೇಷದಲ್ಲೂ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇರ್ಬೋದು. ನಾವು ಹಿಂಗಾದಾಗ ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಸ್ನ ಕಳಿಸಿ ಕರೆಕ್ಟಾಗಿ ಹೋಗಿ ಅದನ್ನು ಏನೇನು ಅಂಥೇಳಿ ಚೆಕ್ ಮಾಡಿ, ಮಕ್ಕಳ ಹತ್ರನೂ ಕೂಡ ಚರ್ಚೆ ಮಾಡಿ ಮಾಹಿತಿ ತೊಗೊಂಡು, ಉದಾಹರಣೆ ನಾನು ಏನು ಒಂದು ಸೋಫಿಯಾ ಸ್ಕೂಲ್ ಹೇಳಿದೆ, ಇದನ್ನು ಮಾಡಿರ್ತಕ್ಕಂಥದ್ದು ಮಾಧ್ಯಮದಲ್ಲೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಬಂತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲರೂ ಕೂಡ ತೀಕ್ಷ್ಣವಾಗಿ ನಾವು ತಗೊಳ್ತೀವಿ. ಎಲ್ಲ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ, ಏಕೆಂದರೆ ಮುಚ್ಚಳಿಕೆಯೂ ಕೂಡ ಅವ್ರು ಬರೆದ ಮೇಲೇ ಅವರಿಗೆ ರಿನ್ಯೂವಲ್ ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ. ಸೂಚನೆ ದಿನಾಂಕ 12/12/2025 ಔಟ್ಸ್ಕರ್ಟು ತುಂಬ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ನಾವು. ವೆರಿಫಿಕೇಶನ್ ಆಯಿತು, ಅದು ಕೂಡ ಗೊಂದಲ ಆಯಿತು, ಕೋರ್ಟಿಗೆ ಹೋದ್ರು, ಅದೆಲ್ಲ ಆಗಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಎರಡೂ ಸಮಸ್ಯೆಗಳನ್ನು ಬಗೆಹರಿಸಿ ಸುಮಾರು 947 ಸಬ್ ಇನ್ಸ್ಪೆಕ್ಟರ್ನ ರೆಕ್ರೂಟ್ ಮಾಡಿದ್ದೇವೆ. ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ. ಇವರೇನು 42 ಸಬ್ ಇನ್ಸ್ಪೆಕ್ಟರ್ದು ಖಾಲಿ ಇದೆ. ಶಿವಮೊಗ್ಗಕ್ಕೆ ನಾವು 32 ಕೊಟ್ಟಿದ್ದೇವೆ. ಅವರೆಲ್ಲ ಈಗಾಗಲೇ 7 ತಿಂಗಳು 8 ತಿಂಗಳಾಗಿದೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅವರು ಎಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ 32 ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ. ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ. ಇಲ್ಲಿ ಕೂಡ ವಿಧಾನಸೌಧಕ್ಕೂ ಕೂಡ ಈಗ ಟ್ರೈನಿಂಗಿಗೆ ಹಾಕಿದ್ದೇವೆ.
ಸಬ್ ಇನ್ಸ್ಪೆಕ್ಟರ್ದು ಬರೀ ಇನ್ನು 10 ಉಳ್ಕೊಳ್ಳುತ್ತೆ. ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು 600 ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತಗೊಳ್ತೇವೆ. ಆಗ ನಿಮಗೆ ಆ 10 ಏನು ಖಾಲಿ ಇರುತ್ತೆ ಅದನ್ನು ಕೂಡ ಕೊಡ್ತೇವೆ. ತಮಗೆ ತಾವು ಕೇಳಿದಿರಿ, ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಸ್ಟೇಷನ್ಗೆ ಬಂದವ್ರಿಗೆ ಅವರಿಗೆ ಗಸ್ತು, ನಾಗರಿಕ ಅಹವಾಲು ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ. ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು 103 ಜನ ಗೃಹರಕ್ಷಕ ಸಿಬ್ಬಂದಿಯನ್ನು ತಗೊಂಡಿದ್ದೀವಿ. ಆಗಿರ್ತಕ್ಕಂಥ ರೆಕಾರ್ಡ್ ಇದೆ. ಬಟ್ ಆದರೆ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಈ ಇಲಾಖೆ ನೋಡಿದಾಗ 2023ರಲ್ಲಿ ನಮ್ಮಲ್ಲಿ 15,549 ಕಾಮಗಾರಿಗಳು ಮತ್ತು 12,696 ಕೋಟಿಯಷ್ಟು ಅದರ ವೆಚ್ಚ. ಅದರ ಜೊತೆಯಲ್ಲಿ 2,058 ಕೋಟಿ ಬಾಕಿ ಬಿಲ್ ಇದೆ. ಆ ಕಾರಣಕ್ಕಾಗಿ ಹೊಸ ಸರ್ಕಾರ ಬಂದ ಕೂಡಲೇ ಅದಕ್ಕೆ ಇರತಕ್ಕಂಥದ್ದು 1,600 ಕೋಟಿ 2,000 ಕೋಟಿ ಬಜೆಟ್. 12,696 ಕೋಟಿಯಷ್ಟು ಆ ಡೇಟ್ಗೆ ಕಾಮಗಾರಿಗಳಿರೋದ್ರಿಂದ ಇದನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಅದನ್ನೆಲ್ಲ ಸ್ಟಾಪ್ ಮಾಡಿದ್ವಿ. ಹಾಗಾಗಿ ತಡವಾಗಿ ಎಲ್ಲೆಲ್ಲಿ ಅವಶ್ಯ ಇದೆ ರಾಜ್ಯದಲ್ಲಿ ಆ ಪೆಂಡಿಂಗ್ ಇರ್ತಕ್ಕಂಥ ಕಾಮಗಾರಿಗಳಿಗೆ ನಾವು ಈಗ ಅಪ್ಡೇಟ್ ಮಾಡಿ, ಆಗಲೇ 1 ವರ್ಷ 2 ವರ್ಷ ಆಗಿರೋದ್ರಿಂದ ಆದ್ಯತೆ ಮೇರೆಗೆ ನಾವು ಅದನ್ನು ಅಪ್ಡೇಟ್ ಮಾಡಿ ಈಗ ಅಲ್ಲಿ ಅವಶ್ಯ ಇರ್ತಕ್ಕಂಥ ಕಾಮಗಾರಿಗಳಿಗೆ ಅಲ್ಲಿ ಬೇಡಿಕೆ ಇರ್ತಕ್ಕಂಥದ್ದನ್ನು ನಾವು ವೈಬಿಲಿಟಿ ಫೀಸಿಬಿಲಿಟಿ ನೋಡ್ಕೊಂಡು ಆ ಕಾಮಗಾರಿಗಳಿಗೆ ಅನುಮೋದನೆ ಕೊಡ್ತಾ ಇದ್ವಿ. ಆ ದಿಶೆಯಲ್ಲಿ ನಮ್ಮ ಸನ್ಮಾನ್ಯ ಸದಸ್ಯರು ಈಗಾಗಲೇ ನಾವು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ಒಂದು ಏನು ಹೊಸಳ್ಳಿ ಕಾಮಗಾರಿ ಇದೆ, ತಕ್ಷಣ ಅದನ್ನು ಈಗಾಗಲೇ 50 ಲಕ್ಷ ಹೆಚ್ಚಾಗ್ತಾ ಇದೆ. ಅಪ್ಡೇಟ್ ಮಾಡಿಸಿದ್ವಿ. ಈಗ 2.5 ಕೋಟಿ ಆಗ್ತದೆ. ಅದನ್ನು ತೀವ್ರವಾಗಿ ಟೆಂಡರ್ ಕರೆದು ಕಾಮಗಾರಿ ಮಾಡಿಕೊಡ್ತೀವಿ. ಈ ತೂದೂರದು ಈಗ 9 ಕೋಟಿ ಆ ಕಾಲದಲ್ಲಿತ್ತು 2022-23ರಲ್ಲಿ. ಈಗ ಅದು ಅಪ್ಡೇಟ್ ಮಾಡಿದ್ರೆ 10 ಕೋಟಿ ಮೀರಿ ಆಗ್ತಾ ಇದೆ. ಅದನ್ನು ಬರುವಂಥ ದಿನಗಳಲ್ಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿ ಕ್ಲಿಯರೆನ್ಸ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅನುದಾನದ ಆಧಾರದ ಮೇಲೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸಭಾಧ್ಯಕ್ಷರೇ, ಕೇಳಿದ್ರೆ 68 ಮಂದಿ ಸದಸ್ಯರಿಗೆ, ವಿರೋಧ ಪಕ್ಷದ ಸದಸ್ಯರಿಗೆ ನಾನು ಏನು ಕೊಟ್ಟಿದ್ದೆ ಅಂತ ಹೇಳಿ ಲಿಸ್ಟ್ ಕೊಡ್ತೇನೆ. ಸದಸ್ಯರು ಸರ್ಕಾರಕ್ಕೆ ನೀವು ಉತ್ತರ ಕೊಟ್ಟು ಮತ್ತೆ ಕೇಳ್ತಾ ಇರ್ತಾರೆ. ನಿಮ್ಗೆ ಯಾರು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡಿ, ಬೇಕಾದ್ರೆ ಪರ್ಮಿಷನ್ ಕೊಟ್ಟರೆ ಕೊಡಿ. ನೀವು ಮಾಡ್ತೀರಿ, ಟೈಮ್ ಬೇಡವಾ? ಯಾರು ಕಟ್ಟಿದ್ರೋ ಗೊತ್ತಿಲ್ಲ. ಕೇವಲ 20 ವರ್ಷದಲ್ಲಿ ಈಗಾಗಲೇ ಅದು ಶಿಥಿಲ ಆಗಿದೆ ಮತ್ತು ಅದರಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಒಳಗಡೆ ಬರುತ್ತೆ ಮತ್ತು ಕಟ್ಟಡ ಬಹಳ ವಾಸವಾಗೋಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಆಗಿದೆ. ಅದನ್ನು ನಾವು ವಿಚಾರ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೇವೆ. ಅವರು ಹೊಸದಾಗಿ ಕಟ್ಟಡ ಕಟ್ಟಿಸ್ಕೊಡಿ, ಇದನ್ನು ನಾವು ಕೆಡಬಿಟ್ಟು ಹೊಸದಾಗಿ ಮತ್ತೆ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಕೇಳಿಲ್ಲ. ಅದನ್ನು ನಾವು ಪರಿಶೀಲನೆ ಮಾಡಿ, ಯಾಕೆಂದರೆ ಅದರಲ್ಲೇ ಇರೋಕ್ಕಾಗೋದಿಲ್ಲ. ಅದಕ್ಕೆ ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಅದನ್ನು ಪ್ರಯತ್ನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ 1933ರಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಅವರು 16 ವಸತಿ ಗೃಹಗಳನ್ನು ಕಟ್ಟಿದ್ದಾರೆ. ಅವಿನ್ನೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅದರಲ್ಲಿ ಇನ್ನೂ ವಾಸವಾಗಿದ್ದಾರೆ. 10 ಕಟ್ಟಡಗಳಲ್ಲಿ ವಾಸವಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಅವುಗಳನ್ನೆಲ್ಲ ಕೆಡಿಬಿಟ್ಟು ಹೊಸದಾಗಿ ನಾವು ಈ ಪೊಲೀಸ್ ಗೃಹ ಅಂತೇಳಿ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಕಟ್ಟಡಗಳನ್ನು ಕಟ್ಟಿದ್ದೇವೆ. ಆ ಕಾರ್ಯಕ್ರಮದಡಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಈ ಎಷ್ಟು ಜನರಿಗೆ 16 ವಸತಿಗಳೇನಿದೆ ಅದಕ್ಕೆ ಪೊಲೀಸ್ ಗೃಹ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇನೆ ಅಂತೇಳಿ ಅವರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ.